ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಈಗಾಗಲೇ ನೀವು ಗಮನಿಸಿದ್ದೀರಿ, ನೋಡಿದ್ದೀರಿ. ವಿಶೇಷವಾಗಿ ಎರಡು ಘಟನೆಗಳು ಸುಪ್ರೀಂ ಕೋರ್ಟ್ನಲ್ಲಿದ್ದವು. ನೀನೇ ಚರ್ಚೆನೂ ಮಾಡಿದ್ವಿ ಆ ವಿಷಯದಲ್ಲೇ. ಒಂದು ರೀತಿಯಿಂದ ಇದು ನ್ಯಾಯಾಂಗದ ಅಗ್ನಿ ಪರೀಕ್ಷೆ ಅಂತೇಳಿ. ಯಾಕಂದ್ರೆ ಜನ ಇವತ್ತಿನವರೆಗೆ ನಂಬುದು ಯಾರನ್ನಪ್ಪ ಅಂದರೆ ಈ ದೇಶದ ನ್ಯಾಯಾಂಗವನ್ನು. ಯಾಕಂದರೆ ಅದು ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತದೆ, ಜನರನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತದೆ. ಸಂವಿಧಾನಕ್ಕೆ ಅಪಾಯ ಬಂದಾಗ ಅದರ ಪರವಾಗಿ ನಿಲ್ಲುವಂಥ ಏನಾದರೂ ಶಕ್ತಿ ಈ ದೇಶದಲ್ಲಿದ್ದರೆ ಅದು ನ್ಯಾಯಾಂಗ ಅನ್ನುವಂಥದ್ದು. ಹೀಗಾಗಿ ಅದರ ಮೇಲೆ ಎಲ್ಲದ ಭರವಸೆ. ಆದರೆ ಅದೇ ಭರವಸೆ ಈ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ಉಳಿದಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಕಳೆದ 75, 76, 77 ವರ್ಷ ಆಯಿತು ನೋಡ್ರಿ. ಅಲ್ಲಿಂದ ಇವತ್ತಿನವರೆಗೆ ವಿಚಾರ ಮಾಡಿದಾಗ ವಿಶೇಷವಾಗಿ ಶಾಸಕಾಂಗ ಕಾರ್ಯಾಂಗ ಜನಪರವಾಗಿ ಕೆಲಸ ಮಾಡಿದ್ದರೂ ಸಹ ಯಾಕೋ ಇರೋ ತಮ್ಮ ಮೌಲ್ಯಗಳನ್ನು ಕಳೆದುಕೊಂಡಿದ್ದಾವೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೊರಟದು. ಇತ್ತೀಚಿನ ದಿನದಲ್ಲೇ ನ್ಯಾಯಾಂಗವೂ ಕೂಡ ಇದು ತನ್ನ ಮೂಲ ಒಂದು ಉದ್ದೇಶವನ್ನು ಮರಿತಾ ಹೊರಟಿದ್ದಾನ ಅನ್ನುವಂಥ ಪ್ರಶ್ನೆಗಳು ಸಂದರ್ಭದಲ್ಲೇ. ಯಾಕಂದರೆ ಅನೇಕ ಘಟನೆಗಳು ಅದರಲ್ಲೂ ನಿಮಗೆ ಗೊತ್ತದ, ನಮಗೆ ಗೊತ್ತದ. ಈಗ ಈ ಕಾಂಗ್ರೆಸ್ಸಿನ ಕಾಲದಲ್ಲಿ ಆಗಿರ್ಬೋದು, ಜನತಾ ಪಕ್ಷದಾಗಿರಬಹುದು ಕಾಲದಲ್ಲೇ, ಅಥವಾ ಭಾರತೀಯ ಜನತಾ ಪಕ್ಷದ ಕಾಲದಲ್ಲಿ ಆಗಿರ್ಬೋದು. ಇವೆಲ್ಲ ರಾಜಕೀಯ ಕಾಲಘಟ್ಟಗಳನ್ನ ನೋಡಿದಾಗ ಇಲ್ಲೇ ಅಲ್ಲಲ್ಲೂ ಸ್ವಲ್ಪ ನ್ಯಾಯಾಂಗ ಎಲ್ಲೂ ಒಂದಿಷ್ಟು ತನ್ನ ಮೂಲ ಉದ್ದೇಶ ಬಿಟ್ಟು ಸರದದ ಅಂತ ನೆನೆಸಿದ್ರು ಸಡನ್ನಾಗಿ ಚೇಂಜ್ ಆಗಿ ಮೂಲ ಹಳಿಗೆ ಬಂದಿರುವಂಥದ್ದು ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಮಹಾನ್ ಸಾಹಸವನ್ನು ಮಾಡ್ಯದ. ಇದರಲ್ಲಿ ಎರಡು ಮಾತೇ ಇಲ್ಲ.